ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು 11ನೇ ಕಂತಿನ ಹಣ ಎಲ್ಲರಿಗೂ ಬಂದಾಯ್ತಾ ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೋಡಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಈಗಾಗಲೇ ನಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮಾಗಳು ಶುರುವಾಗಿದೆ. ಆಲ್ಮೋಸ್ಟ್ ಒಂದು 60 to 70% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದು ತಲುಪಿದೆ. ಈಗ ನಮ್ಮ ತಾಯಿಯವರು ಕೂಡ ಇಂದು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನಾನು. ಅದು ಕೂಡ ನೀವು ವಿತ್ ಪ್ರೂಫ್ ಸಹಿತ ನೀವು ನೋಡ್ಬೋದು. ಇಲ್ಲಿ ನಮ್ಮ ತಾಯಿಯವರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ 2,000 ರೂಪಾಯಿ ಕ್ರೆಡಿಟ್ ಆಗಿದೆ. ವಿತ್ ಪ್ರೂಫ್ ಸಹಿತ ಫೋಟೋ ನಾವು ಅದು ಮತ್ತೊಂದು ಮೊಬೈಲ್ನಲ್ಲಿ ಮೆಸೇಜ್ ಬಂದಿತ್ತಲ್ವ, ಆದ ಕಾರಣ ನಾವು ಮಧ್ಯಾಹ್ನ ಆ ಫೋಟೋನ ತೋರಿಸಲಿಲ್ಲ. ಆದ ಕಾರಣ ಈಗ ನೋಡ್ಬೋದು ವಿತ್ ಪ್ರೂಫ್ ಸಹಿತ 2,000 ರೂಪಾಯಿ ಜಮಾ ಆಗಿದೆ ನಮಗೆ, ನಮ್ಮ ತಾಯಿಯವರಿಗೆ ಕೂಡ. ಮತ್ತು ಇನ್ನುಳಿದ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದಿಲ್ಲ ನೋಡಿ. ಅವರು ನಮಗೆ ಯಾವಾಗ ಬರ್ತದೆ, ಈ ಜಿಲ್ಲೆಗೆ ಯಾವಾಗ ಬರ್ತದೆ ಅಂತ ತುಂಬ ಜನರು ಕೇಳ್ತಾ ಇದ್ರು. ನಿಮಗೆ ನಾಳೆ ಮಂಗಳವಾರ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಇನ್ನು ನಾಳೆ ಅಥವಾ ನಾಡಿದ್ದು ಇನ್ನು 2 ದಿನಗಳಲ್ಲಿ ಆಲ್ಮೋಸ್ಟ್ 1,20,00,000 ಫಲಾನುಭವಿಗಳಿಗೆ ಸಂಪೂರ್ಣವಾಗಿ ಬಿಡುಗಡೆ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು 2 ರಿಂದ 3 ದಿನಗಳ ಕಾಲ ವೇಟ್ ಮಾಡಿ. ಖಂಡಿತವಾಗಿ ನಿಮಗೂ ಕೂಡ ನಾಳೆ ಅಥವಾ ನಾಡಿದ್ದು ಇನ್ನು 2 ದಿನಗಳಲ್ಲಿ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ನಿಮಗೆ ಬಂದೇ ಬರುತ್ತೆ ಸ್ನೇಹಿತರೆ. ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಇದಾಗಿತ್ತು ಸ್ನೇಹಿತರೆ 11ನೇ ಕಂತಿನ ಹೊಸ ಮಾಹಿತಿ. ಇನ್ನು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣ ಜಮಾ ಆಯಿತು. 11ನೇ ಕಂತಿನ ಹಣ ಅಂದರೆ ಇದು ಜೂನ್ ತಿಂಗಳದು. ಇನ್ನು ಜುಲೈ ತಿಂಗಳು ಯಾವಾಗ ಬರುತ್ತೆ ಅಂದರೆ ಜುಲೈ ತಿಂಗಳದು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಏನು ನಾವು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮಾ ಆಗಿ 2-3 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಅಂತ ತಿಳಿಸಿದ್ದಾರೆ. ಆದರೆ ಕೂಡ ಅವರು 2-3 ದಿನಗಳಿಗೆ ಖಂಡಿತವಾಗಿ ಬಿಡುಗಡೆ ಮಾಡಲ್ಲ. ಒಂದು 10 to 15 ಡೇಸ್ ಅಂದರೂ ಬೇಕಾಗುತ್ತೆ. ಆದ ಕಾರಣ ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಇದೇ ತಿಂಗಳು ಆಗಸ್ಟ್ 20 ನಂತರ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ತುಂಬ ಇದೆ. ಆದ ಕಾರಣ ಯಾರೂ ಕೂಡ ಯಾವುದೇ ರೀತಿಯ ಎಕ್ಸ್ಪೆಕ್ಟ್ ಇಟ್ಕೋಬೇಡಿ. ಇನ್ನೂ ನೋಡೋಣ ಯಾವೆಲ್ಲ ಹೊಸ ಅಪ್ಡೇಟ್ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಮತ್ತು ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಒಟ್ಟಲ್ಲಿ ಬಂದಾಯಿತು, ಅದಷ್ಟೇ ಖುಷಿ ಪಡೋಣ. ಇನ್ನು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಮ್ಮ ಕೈಯಲ್ಲಿಲ್ಲ. ಆ ಸರ್ಕಾರಕ್ಕೆ ಅವರು ಹೇಳ್ತಾರೆ, ಆದರೂ ಕೂಡ ಆ ದಿನಾಂಕದಂದು ಅವರು ಕೂಡ ಜಮಾ ಮಾಡಲ್ಲ. ಆದ ಕಾರಣ ನೋಡೋಣ ಯಾವ ದಿನಾಂಕದಂದು ಜಮಾ ಮಾಡ್ತಾರಂತೆ ನಾನು ತಿಳಿಸ್ಕೊಡ್ತೇನೆ. ಇದು ಹೊಸ ಅಪ್ಡೇಟ್ ಬರ್ತಾ ಇದೆ. ಇದು ಏನು ಅಂದರೆ ಆಗಸ್ಟ್ 20 ನಂತರ ಬಿಡುಗಡೆ ಮಾಡುವ ಸಾಧ್ಯತೆ ತುಂಬ ಇದೆ ಅಂತ ತಿಳಿಸ್ತಾ ಇದೆ. ಹೊಸ ಅಪ್ಡೇಟ್ ಬರ್ತಾ ಇದೆ. ಆದ ಕಾರಣ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಏನು ಆಗಸ್ಟ್ 20 ನಂತರ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಬಿಡುಗಡೆ ಮಾಡಬಹುದು ಅಂತ ಹೊಸ ಅಪ್ಡೇಟ್ ಬಂತು. ಆದ ಕಾರಣ ನಿಮಗೆ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಇನ್ನೂ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ. ಇನ್ನೂ ಯಾವೆಲ್ಲ ಹೊಸ ಅಪ್ಡೇಟ್ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಮತ್ತು ಇದು ಆಗಸ್ಟ್ ತಿಂಗಳು ಕೂಡ ಆಗಸ್ಟ್ ತಿಂಗಳಲ್ಲಿ ಜಮಾ ಆಗಬೇಕಾಯಿತು. ಆದರೂ ಕೂಡ ನೋಡೋಣ ಹೊಸ ಅಪ್ಡೇಟ್ಸ್ ಬರ್ತವೆ ಅಂತ. ಒಟ್ಟಲ್ಲಿ 11ನೇ ಕಂತಿನ ಹಣ ಜೂನ್ ತಿಂಗಳ ಹಣ ಜಮಾ ಆಗಿದೆ. ಇನ್ನು ಜುಲೈ ತಿಂಗಳು ಯಾವಾಗ ಬರುತ್ತೆ ಅಂತ ನೋಡೋಣ. ಮತ್ತು ಇದು ಆಗಿತ್ತು ಸ್ನೇಹಿತರೆ ಲೇಟೆಸ್ಟ್ ಅಪ್ಡೇಟ್ ನ್ಯೂಸು. ಮತ್ತು ಜುಲೈ ತಿಂಗಳು 12ನೇ ಕಂತಿನ ಹಣ ನಿಮಗೆ ಇದೇ ಆಗಸ್ಟ್ 20 ನಂತರ ಬಿಡುಗಡೆ ಮಾಡುವ ಸಾಧ್ಯತೆ ತುಂಬ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರುತ್ತೇವೆ. ಇಲ್ಲಿ ಸರ್ಚ್ ಮಾಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇವೆ. ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನೆಂದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.